ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಇವತ್ತು ನಾವು ಬೆಣ್ಣೆ ಹೇಗೆ ಮಾಡ್ತೀವಿ ತೋರಿಸ್ತೀನಿ ಬನ್ನಿ. ನಾವು ಪಾತ್ರೆಯಲ್ಲಿ ಹಾಲನ್ನ ಕಾಯಿಸಿಟ್ಕೊಳ್ತೀವಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಲನ್ನ ಯೂಸ್ ಮಾಡಿಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಿಗೆ ಎತ್ತಿರ್ತೀವಿ. ಫ್ರಿಜ್ಜಿಗೆ ಎತ್ತಿದ್ಮೇಲೆ ಅಷ್ಟು ಕೆನೆ ಬಂದಿರುತ್ತೆ. ನಾವು ಕೆನೆನ ಒಂದು ಬಾಕ್ಸ್ ಹಾಕಿ ಒಂದು ವೀಕ್ವರೆಗೂ ಸ್ಟೋರ್ ಮಾಡ್ತೀವಿ. ನೀವು ಎಷ್ಟು ದಿನ ಆದರೂ ಸ್ಟೋರ್ ಮಾಡ್ಬೋದು, ಬಟ್ ನಾವು 1 ವೀಕ್ವರೆಗೂ ಸ್ಟೋರ್ ಮಾಡ್ತೀವಿ. ಕೆಳಗಡೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀವಿ. ಮಾಡಿದ್ಮೇಲೆ 1 ವೀಕ್ ಆದಮೇಲೆ ಒಂದು ಬಾಕ್ಸ್ ಫುಲ್ ಕೆನೆ ಈ ಥರ ಬಂದಿರುತ್ತೆ. ಅದನ್ನು ಮಿಕ್ಸರ್ ಜಾರ್ಗೆ 1-2 ಸ್ಪೂನ್ ಹಾಕೋತೀವಿ ಈ ಥರ. ಮತ್ತು ಅದಕ್ಕೆ ತುಂಬ ನೀರು ಹಾಕಬೇಕು. ನೀರು ಜಾಸ್ತಿ ಹಾಕ್ಬಿಟ್ಟು ರುಬ್ಕೊಳ್ಳಿ. 1 ನಿಮಿಷವರೆಗೂ ರುಬ್ಬಿ. ಸೊ ನೋಡಿ, ನಾನು ತೋರಿಸ್ತೀನಿ ಹೇಗೆ ರುಬ್ಬೋದು ಅಂತ. ಆನ್ ಮಾಡಿ ಆಫ್ ಮಾಡಿ ರುಬ್ಕೋಬೇಕು. ನೋಡಿ, ಈ ಥರ ರುಬ್ಬಬೇಕು. ರುಬ್ಬಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಇಷ್ಟು ಬೆಣ್ಣೆ ಈ ಥರ ಬಂದಿದೆ ನೋಡಿ. ನಾವು ಈ ಕಂಟೈನರ್ ಸ್ಟೋರ್ ಮಾಡ್ತಿದ್ದೀವಿ, ನಮ್ಗೆ ಜಾಸ್ತಿ ಬೆಣ್ಣೆ ಇದೆ ಅದಕ್ಕೆ. ಫೈನಲಿ ನಾವು 3-4 ಸಲ ರುಬ್ಬಿದ್ಮೇಲೆ ಇಷ್ಟು ಬೆಣ್ಣೆ ಆಯಿತು ನೋಡಿ. ನಾವು ಅದನ್ನು ಈ ಥರ ಬಾಲ್ ಶೇಪ್ ಮಾಡಿ ಇಟ್ಕೋತೀವಿ. ತುಪ್ಪ ಬೇಕಾದ್ರೆ ಅಲ್ಲೇ ಕಾಯಿಸ್ಕೊತೀವಿ, ಇಲ್ಲಾಂದರೆ ಐಸ್ ಬಾಕ್ಸು ಸ್ಟೋರ್ ಮಾಡ್ಕೋತೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.